ತೊಂದರೆ ಇಲ್ಲ ಮೇಡಮ್, ಹಂಗೇನು ಇಲ್ಲ. ತೋರಿಸಿ ಅವ್ರಿಗೆ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇದ್ದು ಟೈಮ್ ಇರೋರು ಮಾಡ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಇದು ಬಿಸ್ನೆಸ್ ಅಂತಾನೆ ಮಾಡ್ಬೇಕು ಅಂತೇನಿಲ್ಲ, ಯೂಸು ಆಗ್ಬೇಕೆಲ್ರಿಗೂ. ಸರಿ, ನಮಸ್ಕಾರ ಎಲ್ರಿಗೂ. ನಾನು ರಮ್ಯ ಜಗತ್ ಮೈಸೂರು. 1 ವರ್ಷದ ಹಿಂದೆ ನಾನು ಇದೇ ಒಂದು ಜಾಗದಲ್ಲಿ ಅಂದರೆ ಈ ಒಂದು ಅಂಗಡಿಯ ಮುಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. 1 ವರ್ಷದ ಹಿಂದೆ ಅಕ್ಕ ತಂಗಿ ಇಬ್ಬರು ಒಂದು ಮೈಸೂರಿನವರೇ, ಅವ್ರು ಬಂದು ನನ್ನ ಕೇಳ್ಕೊಂಡಿದ್ರು, ನಾವೊಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಮೇಡಮ್, ನಾನು ಸಪೋರ್ಟ್ ಮಾಡ್ಬೋದಾ ಅಂತ. ಅಂದರೆ ಅವರು ಶುರುನಲ್ಲಿ 2,000 ರೂಪಾಯಿಂದ ಶುರು ಮಾಡಿದಂತಹ ಬಿಸ್ನೆಸ್ಸು, ಅಂದರೆ ಈ ಗಾಣದ ಎಣ್ಣೆ ಮಾಡುವಂತಹ ಒಂದು ಬಿಸ್ನೆಸ್ಸು ತಕ್ಕ ಮಟ್ಟಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ರು. ಇನ್ನು ಜನರಿಗೆ ರೀಚ್ ಆಗಬೇಕು ಮೇಡಮ್, ಒಂದು ಸ್ವಲ್ಪ ಏನಾದರೂ ಆನ್ಲೈನಲ್ಲೂ ಕೂಡ ನಾವು ಡೆಲಿವರಿ ಕೊಡ್ತೀವಿ, ಒಂದು ಸ್ವಲ್ಪ ಪ್ರಮೋಷನ್ ಮಾಡಿಕೊಡ್ಬೋದಾ ಅಂತ ಅಂದ್ಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆಗ ನಾನು ಬಂದು ಅಂಗಡಿಯೆಲ್ಲ ನೋಡಿದಾಗ ಸರಿ ಆಯಿತು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಜೆನ್ಯೂನಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಫ್ರೀ ಪ್ರಮೋಷನನ್ನು ಮಾಡಿಕೊಟ್ಟಿದ್ದೆ. ನಾನು 2-3 ವೀಡಿಯೋ ಅವ್ರದ್ದೇ ಬೇರೆ ಬೇರೆ ಪ್ರಾಡಕ್ಟ್ದೆಲ್ಲ ಮಾಡಿದ್ದೆ. ಜನರಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತಂತೆ. ಅದೇ ಟೈಮ್ನಲ್ಲಿ ಅವರು ಹೇರ್ ಆಯಿಲ್ ಕೂಡ ಮಾಡ್ತಾಯಿದ್ದೀವಿ ಮೇಡಮ್, ಒಂದು ವಿಡಿಯೋ ಮಾಡ್ಬೋದಾ ಅಂತ ಕೇಳಿದರು. ತುಂಬ ಒಳ್ಳೆ ರಿಸಲ್ಟ್ ಇದೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳಿದರು. ಬಟ್ ನಾನು ಹೇರ್ ಆಯಿಲ್ ಪ್ರಮೋಷನ್ ಮಾಡಲ್ಲ ಮೇಡಮ್ ಅಂತ ಆ ಟೈಮ್ನಲ್ಲಿ ಹೇಳಿದ್ದೆ. ಕಾರಣ ಬಂದು ಆ ಟೈಮ್ನಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇರ್ ಆಯಿಲ್ದು ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಮಾಡಿಸ್ತಾಯಿದ್ರು ಜನರು. ಅಂದರೆ ಹುಣಸೂರಲ್ಲಿ ತಯಾರಾಗುವಂತಹ ಒಂದು ಆಯಿಲ್ ಯಾವ ಮಟ್ಟಕ್ಕೆ ಪ್ರಮೋಷನ್ ಮಾಡಿಸ್ತಾಯಿದ್ರು ಅಂತಂದರೆ, ಹಿಂದಿ ಇನ್ಫ್ಲೂಯೆನ್ಸರ್ಸ್ನೆಲ್ಲ ಕರ್ಕೊಂಬಂದು ಪ್ರಮೋಷನ್ ಮಾಡಿಸ್ತಾಯಿದ್ರು ಆ ಟೈಮ್ನಲ್ಲಿ. ಅಂದರೆ ಉದ್ದ ಕೂದಲು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರಲ್ಲ ಆ ಟೈಮ್ನಲ್ಲಿ. ಸೊ ಅದಕ್ಕೆ ಬೇಡ, ಅದು ಬ್ಯಾಡ್ ನೇಮ್ ಬರುತ್ತೆ ಮೇಡಮ್, ನಾವು ಮಾಡಿಕೊಡಲ್ಲ. ಹೇರ್ ಆಯಿಲ್ ಯಾರ್ದು ಮಾಡ್ತಾ ಇರಲಿಲ್ಲ ಆ ಟೈಮ್ನಲ್ಲಿ. ಒಂದಿಬ್ರದ್ದು ಮಾಡಿದ್ದೆ ಅದಕ್ಕಿಂತ ಮುಂಚೆ. ಬಟ್ ಯಾವಾಗ ಹುಣಸೂರು ಆಯಿಲ್ದು ಏನು ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು ಆ ಟೈಮ್ನಲ್ಲಿ ನಾನು ಇಲ್ಲ ಮಾಡಲ್ಲ, ಸುಮ್ಮನೆ ಬ್ಯಾಡ್ ನೇಮ್ ಬರುತ್ತೆ, ಹೇರ್ ಆಯಿಲ್ ಯಾವುದು ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ತಿಳಿಸಿದ್ದೆ. ಯಾಕಂದರೆ ಅದು ನಮ್ಮ HD ಕೋಟೆ ಪಕ್ಕದ ಊರೇನೆ ಹುಣಸೂರು. ನಾನು ಅಲ್ಲಿ ತುಂಬ ಜನ ಪರಿಚಯ ಇದ್ದಾರೆ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದ್ದೆ. ಆ್ಯಕ್ಚುಲಿ ನನಗೂ ಅದು ಪ್ರಮೋಷನ್ಗೆ ಆಫರ್ ಆಗಿತ್ತು. ನಾನದು ಕೇಳಿದ್ದೆ, ಏನು ಮೇಡಮ್ ಇದು ಪರಿಚಯ ಇದ್ದಾರೆ ಅಲ್ಲಿ ಎಡ್ತೋರೆ ಅಂತ ಇದೆ, ಅಲ್ಲಿ ಪರಿಚಯ ಇದ್ದಾರೆ. ಅವ್ರನ್ನ ಕೇಳಿದ್ದೆ, ಏನು ಮೇಡಮ್ ಇದು ಹೇರ್ ಆಯಿಲ್ ಇಷ್ಟೊಂದೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದಾರೆ, ಅದು ಹಿಂದಿ ಇನ್ಫ್ಲೂಯೆನ್ಸರ್ಗೆಲ್ಲ 30 ಲಕ್ಷ 40 ಲಕ್ಷ ಎಲ್ಲ ಕೊಟ್ಟು ಕರ್ಕೊಬಂದು ಪ್ರಮೋಷನ್ ಮಾಡಿಸ್ತಾ ಇದ್ದಾರೆ, ಏನಿದು ವರ್ಕೌಟ್ ಆಗುತ್ತಾ, ಅಂದರೆ ವರ್ಕ್ ಆಗುತ್ತಾ, ಹೇರ್ ಫಾಲ್ ಎಲ್ಲ ನಿಲ್ಲುತ್ತಾ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ದೆ. ಏನಿಲ್ಲ ಮೇಡಮ್, ಅದೆಲ್ಲ ಸುಮ್ಮನೆ ನಾವು ಯೂಸ್ ಮಾಡಿದ್ದೀವಿ, ಅದೆಲ್ಲ ಆಗಲ್ಲ, ನಿಮ್ಗೆ ನೀವು ಪ್ರಮೋಷನ್ ಮಾಡೋದಿದ್ರೆ ಹೇಳಿ, 2 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಹೇಳಿದರು. ಬೇಡ ಅಂತ ಅಂದ್ಬಿಟ್ಟು ಆಗ ನಾನು ರಿಜೆಕ್ಟ್ ಮಾಡಿದ್ದೆ. ನನಗೂ ಹೇರ್ ಆಯಿಲ್ ಮೇಲೆ ಅಷ್ಟು ಬಂಡವಾಳ ಹಾಕ್ಲಿಕ್ಕೆ ಅದೆಲ್ಲ ಇಷ್ಟ ಇಲ್ಲ. ನಾನು ಈಗಲೂ ಕೂಡ ನಾವು ಪ್ಯಾರಾಶೂಟ್ ಆಯಿಲೇ ಯೂಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಯಾವುದೋ ಆಯಿಲ್ ಯೂಸ್ ಮಾಡಲ್ಲ. ಬಟ್ ಇವರು ಆಗ ಕೇಳ್ಕೊಂಡಿದ್ರು, ಅವ್ರೇನೋ ಒಂದು ಕೂದಲು ಉದ್ರೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ ಮೇಡಮ್, ಇಂಗ್ರೀಡಿಯೆಂಟ್ಸ್ ಇಷ್ಟೆಲ್ಲ ಹಾಕಿದ್ದೀವಿ ಅಂತ ಹೇಳಿದರು. ನಾನು ಅವ್ರಿಗೆ ಹೇಳಿದ್ದೆ, ಮಾಡಿಕೊಡಲ್ಲ ಮೇಡಮ್, ನಾನು ಹೇರ್ ಆಯಿಲ್ ಪ್ರಮೋಷನ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಸರಿ ಆಯಿತು ನೋಡಿ, ಬೇರೆ ಅವ್ರದ್ದು ಗಾಣದ ಎಣ್ಣೆಗಳೆಲ್ಲ ಮಾಡಿದ್ದೆ ಅಷ್ಟೇ. ಇನ್ನು ರೀಸೆಂಟಾಗಿ ಇವಾಗ ಈಗ ಒಂದು 15 ಡೇಸ್ ಆಯಿತು ಅಂತ ಅನಿಸುತ್ತೆ. ಸೊ ಅವಾಗ ಅವರು ಮತ್ತೆ ಫೋನ್ ಮಾಡಿದರು, ಮೇಡಮ್ ಹೇರ್ ಆಯಿಲ್ ಒಳ್ಳೆ ರಿಸಲ್ಟ್ ಬರ್ತಾಯಿದೆ, ಮಾಡಿಕೊಡ್ಬೋದಾ ಅಂತ ಅಂದ್ಬಿಟ್ಟು. ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಕಾಕತಾಳಿಯನೋ ಕೋಇನ್ಸಿಡೆನ್ಸೋ ಅಥವಾ ಏನೋ ಗೊತ್ತಿಲ್ಲ, ನನಗೂ ಈ ಟೈಮ್ನಲ್ಲೇ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿತ್ತು. ಅಂದರೆ ನನಗೆ ವರ್ಕ್ ಸ್ಟ್ರೆಸ್ಸಿಂದ ಅವಾಗವಾಗ ಆಗುತ್ತೆ, ಬಟ್ ಅದು ಹಂಗೇ ನಿಂತೋಗ್ತಾಯಿತ್ತು. ಅಂದರೆ ಸ್ಟ್ರೆಸ್ ಕಡಿಮೆ ಆದಾಗ, ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರ್ಬೋದು, ಬೇರೆ ಬೇರೆ ಮನೆ ಕಟ್ಟುವ ಟೈಮ್ನಲ್ಲಿ ಟೆನ್ಷನ್ಗಳೆಲ್ಲ ತೊಗೊಂಡಾಗ ಹೇರ್ ಫಾಲ್ ಆಗೋದು, ಅದು ನಿಂತಿತ್ತು. ಬಟ್ ಇವಾಗ ರೀಸೆಂಟಾಗಿ ಕೋಇನ್ಸಿಡೆನ್ಸ್ ಅಂತ ಅನ್ಕೋತೀನಿ, ಇವ್ರು ಫೋನ್ ಮಾಡಿದ್ದಕ್ಕೂ ನನಗೂ ನಮ್ಮ ತಾಯಿಗೂ ಇಬ್ಬರು ಕೂಡ ಹೇರ್ ಫಾಲ್ ಆಗ್ತಾಯಿತ್ತು. ಬಟ್ ವಾಟರೇನು ಏನೂ ಚೇಂಜ್ ಮಾಡಿರಲಿಲ್ಲ, ರೀಸನ್ ಗೊತ್ತಿಲ್ಲ, ಒಟ್ಟಲ್ಲಿ ಹೇರ್ ಫಾಲ್ ಅಂತೂ ಆಗ್ತಾಯಿತ್ತು. ತೀರಾ ಅಂತೇನಿಲ್ಲ, ನಾರ್ಮಲಾಗಿ ಹೇರ್ ಫಾಲ್ ಸ್ವಲ್ಪ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಇವರು ಅದೇ ಟೈಮಲ್ಲಿ ಫೋನ್ ಮಾಡಿದ್ರಲ್ಲ, ಸೊ ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು, ಸರಿ ಮೇಡಮ್ ಆಯಿತು, ಅದು ಆಯಿಲ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿಸ್ಕೊಂಡೆ. ದುಡ್ಡು ಕೊಟ್ಟಿಲ್ಲ ನಾನು, ಫ್ರೀಯಾಗೆ ಕೊಟ್ಟಿರೋ ಆಯಿಲ್ ಅದು, ಇರೋದನ್ನು ನಿಮ್ಮ ಹತ್ರ ಹೇಳಬೇಕು. ಸೊ ವರ್ಕ್ ಆದರೆ ನೋಡೋಣ, ದುಡ್ಡು ಕೊಟ್ಟು ತಗೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಮೇಡಮ್, ನಿಮಗೆ ನಿಜವಾಗ್ಲೂ ಹೇರ್ ಫಾಲ್ ಕಂಟ್ರೋಲ್ ಆದರೆ, ನಿಮಗೆ ಡ್ಯಾಂಡ್ರಫ್ ಇದ್ದರೆ ನನಗೇನು ಡ್ಯಾಂಡ್ರಫ್ ಇರಲಿಲ್ಲ, ಬಟ್ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಈ ಟ್ರೈ ಮಾಡಿ ನಿಮ್ಗೆ ವರ್ಕ್ ಆದರೆ ಮಾತ್ರನೇ ವೀಡಿಯೋ ಮಾಡಿ ಅಂತ ಕೂಡ ಹೇಳಿದರು ಅವರು. ಸೊ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು, ನಮ್ಮ ತಾಯಿಗೇನು ವರ್ಕ್ ಟೆನ್ಷನ್ ಏನು ಅಂತ ಇರಲಿಲ್ಲ, ಅಡುಗೆ ಮಾಡ್ತಾರೆ ಮನೆಯವ್ರಿಗೆಲ್ಲ, ಬಟ್ ಅದು ಬಿಟ್ಟರೆ ಬೇರೆ ಥರ ನಮ್ಮ ವರ್ಕ್ ಸ್ಟ್ರೆಸ್ ಇರುತ್ತಲ್ಲ ಆ ಥರ ಏನಿರಲಿಲ್ಲ. ಬಟ್ ಅವ್ರಿಗೂ ಕೂಡ ಹೇರ್ ಫಾಲ್ ಆಗ್ತಾಯಿತ್ತು, ವಾಟರ್ ಕೂಡ ಏನು ಚೇಂಜ್ ಮಾಡಿರಲಿಲ್ಲ ಅಂದರೂ ಅವ್ರಿಗೂ ಹೇರ್ ಫಾಲ್ ಆಗ್ತಿತ್ತು. ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀವಿ, 2 ತಿಂಗಳು ಯೂಸ್ ಮಾಡ್ತಿದ್ದೀವಿ, ಏನಿಲ್ಲ 2 ಸತಿ ಯೂಸ್ ಮಾಡಿರೋದು. ಲಾಸ್ಟ್ ಶುಕ್ರವಾರ ಒಂದು ಸತಿ, ಭಾನುವಾರ ಒಂದು ಸತಿ ಯೂಸ್ ಮಾಡಿದ್ದೀವಿ. ಬಟ್ ಆದರೆ ಹೇರ್ ಫಾಲ್ ನಿಜಕ್ಕೂ ಕಂಟ್ರೋಲ್ ಆಯಿತು. ಅಂದರೆ ಇಷ್ಟು ಉದುರ್ತಾ ಇದ್ದು ಕೂದಲು ಫುಲ್ ಕಂಪ್ಲೀಟಾಗಿ ನಿಂತೋಯ್ತಂತಲ್ಲ, ಆಲ್ಮೋಸ್ಟ್ ಒಂದು 20% 100% ಉದುರ್ತಿದೆ ಅಂತ ಕೂದಲು 70% ಕಡಿಮೆ ಆಗಿದೆ. ಒಂದು 20-30% ಉದುರ್ತಾ ಇದೆ ಈಗಲೂ, ಬಟ್ 70% ಕಡಿಮೆ ಆಗಿದೆ. ಒಂದು ಸತಿ ಬಾಚಿದ್ರೇ ಇಷ್ಟು ಈಜ್ತಾಯಿತ್ತು ಕೂದಲು, ಒಂಥರ ಹಿಂಸೆ ಅನಿಸೋದು ಅದೆಲ್ಲ, ಹಂಗೆ ಕೂದಲು ಉದುರೋಗ್ತಾಯಿದ್ರೆ. ಸೊ ಕಂಟ್ರೋಲ್ ಆಯಿತು, ಸೀರಿಯಸ್ಸಾಗಿ ಕಂಟ್ರೋಲ್ ಆಯಿತು. 2 ಸತಿ ಯೂಸ್ ಮಾಡಿದ್ದು
ಕಂಟ್ರೋಲ್ ಆಯಿತು. ಸರಿ ಆಯಿತು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಮಗೆ ಮನೆಗೆ ಬಹಳ ಹತ್ರನೇ ಇದೆ, ಇಲ್ಲೇ ಹತ್ರದಲ್ಲೇ ಶಿವನ್ ಟೆಂಪಲ್ ಇದೆ, ಹಂಗೆ ಅಮ್ಮ ಮಗನ ಕರ್ಕೊಬಂದು ಹಿಂಗೆ ಪಾನಿಪುರಿ ತಿನ್ಸ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಜೆನ್ಯೂನಾಗಿ ರಿಸಲ್ಟ್ ಬಂದಿದ್ದರಿಂದ ಬಂದಿದ್ದೀವಿ ಅಷ್ಟೇ. ಅದಕ್ಕೂ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀವಂತ ಹೇಳಿದರು. ಕೇಳೋಣ ಏನೇನೆಲ್ಲ ಹಾಕ್ತಾರೆ ಏನು ಅಂತ ಅಂದ್ಬಿಟ್ಟು. ರೇಟ್ ಎಲ್ಲ ಎಷ್ಟು, ರೇಟ್ ಒಂದು ಸ್ವಲ್ಪ ಎಲ್ಲ ನನಗೆ ದುಬಾರಿ ಅನಿಸಿತ್ತು ನನಗೆ. ಆ್ಯಕ್ಚುಲಿ ಇರೋದೇನು ಹೇಳಬೇಕು, ಅವ್ರಿಗೆ ನಾನು ಅವತ್ತೇ ಕೇಳಿದೆ ರೇಟೆಲ್ಲ ಎಷ್ಟು ಮೇಡಮ್ ಅಂತ. ಅವ್ರು ಹೇಳಿದ ರೇಟೆಲ್ಲ ನನಗೆ ದುಬಾರಿ ಅನಿಸ್ತು. ಸೊ ವಿಡಿಯೋ ಎಲ್ಲ ಮಾಡಿದ್ರೆ ಜೆನ್ಯೂನಾಗಿ ರೆಸ್ಪಾನ್ಸ್ ಬರುತ್ತೆ ಮೇಡಮ್, ಕಡಿಮೆ ಮಾಡ್ಕೊಂಡು ಮಾಡಿ ಅಂತ ಹೇಳಿದೆ. ಸರಿ ಮೇಡಮ್ ಆಯಿತು ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬನ್ನಿ ಇವಾಗ ಅವ್ರನ್ನೇ ಮಾತಾಡ್ಸೋಣ. ಏನು ಆಯಿಲೋ ಏನು, ಎಷ್ಟು ರೇಟ್ ಎಷ್ಟು, ಏನೇನೆಲ್ಲ ಯೂಸ್ ಮಾಡಿದ್ದಾರೆ, ಏನೇನಕ್ಕೆಲ್ಲ ಅದು ಯೂಸ್ ಆಗುತ್ತೆ ಎಲ್ಲವನ್ನ ಕೇಳೋಣ. ಸರಿ ಬನ್ನಿ ಇವಾಗ ಅವರೇ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಿಮ್ಮ ಹೇರ್ ಆಯಿಲ್ಗೆ ಟೈಮ್ ಒದಗದೇನೆ ಮಾಡಲ್ಲ ಅಂತ ಹೇಳಿ ಕೊನೆಗೆ ಮಾಡೋವಂತಹ ಸಿಚುವೇಶನ್ ಬಂತು. ಅದು ಏರ್ ಫಾಲ್ ಕಂಟ್ರೋಲ್ ಆಯಿತು ಮೇಡಮ್. 2 ಸತಿ ಯೂಸ್ ಮಾಡಿದ್ದೀವಿ. ಅಂದರೆ ಏನು 100% ಕಂಟ್ರೋಲ್ ಆಯಿತು ಅಂತ ನಾನು ಹೇಳ್ತಾ ಇಲ್ಲ, ಬಟ್ 70% ಕಂಟ್ರೋಲ್ ಆಯಿತು. ಅಂದರೆ ರೆಗ್ಯುಲರ್ ಯೂಸ್ ಮಾಡೋದು 2 ಸತಿ ಯೂಸ್ ಮಾಡಿದೆ, ಕಂಟ್ರೋಲ್ ಆಯಿತು. ಸೊ ಅದಕ್ಕೆ ಅಂತ ಇವಾಗ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಹೇಳಿ ಮೇಡಮ್, ನಿಮ್ಮ ಹೇರ್ ಆಯಿಲ್ ಬಗ್ಗೆ ಹೇಳಿ, ಏನೇನೆಲ್ಲ ಯೂಸ್ ಮಾಡಿದ್ದೀರಾ ಅಂತೇಳಿ. ಫಸ್ಟ್ ಹೇರ್ ಆಯಿಲ್ ಯಾವುದು ತೋರಿಸಿ ಮೇಡಮ್. ಮೇಡಮ್ ಇದೇ ನಮ್ಮ ಹೇರ್ ಆಯಿಲು, ನ್ಯಾಚುರಲ್ ಹೇರ್ ಆಯಿಲ್ ಅಂತ ಹೆಸರಿಟ್ಟಿದ್ದೀವಿ. ಇದಕ್ಕೆ ಇಲ್ಲಿ ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ಅರ್ಬ್ಸ್ಗಳನ್ನ ಯೂಸ್ ಮಾಡಿ ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಯೂಸ್ ಮಾಡಿರ್ತಕ್ಕಂಥ ಹೇರ್ ಆಯಿಲ್ ಇದು. ಇದರಲ್ಲಿ ಯೂಸ್ ಮಾಡಿರೋ ಕೊಕೊನೆಟ್ ಆಯಿಲ್ ಆಗಲಿ, ಆಲ್ಮಂಡ್ ಆಯಿಲು, ಸಿಸಮೆ ಆಯಿಲು, ಮಸ್ಟರ್ಡ್ ಆಯಿಲು ಮತ್ತು ಕ್ಯಾಸ್ಟ್ರಲ್ ಆಯಿಲು, ಇಷ್ಟು ಆಯಿಲು ಗಾಣದ ಎಣ್ಣೆನೇ ಆಗಿರುತ್ತೆ ಮೇಡಮ್. ನಿಮ್ಮ ಗಾಣದಲ್ಲೇ ಯೂಸ್ ಮಾಡಿರೋದು? ನಮ್ದು ಗಾಣದಲ್ಲೇ ಮಾಡಿರೋದು. ಬಾದಾಮ್ ಎಣ್ಣೆ ಒಂದು ನಮ್ಮ ಗಾಣದಲ್ಲಿ ಮಾಡಿಲ್ಲ, ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಗಾಣದಲ್ಲೇ ಮಾಡಿರ್ತಕ್ಕಂಥದ್ದು. ಮತ್ತು ಬಂದು ತುಳಸಿ ಯೂಸ್ ಮಾಡ್ತೀವಿ. ಮತ್ತು ಇಲ್ಲೆಲ್ಲದನ್ನು ಬೌಲ್ಗೆ ಹಾಕಿಟ್ಟಿದ್ದೀನಿ. ಇನ್ನೂ ತುಂಬ ಐಟಮ್ಸ್ಗಳು ನಮಗೆ ವಿಡಿಯೋ ಮಾಡೋ ಟೈಮಲ್ಲಿ ಸಿಕ್ಕಲಿಲ್ಲ, ಹಂಗಾಗಿ ಇರೋ ಅಷ್ಟನ್ನು ಮಾತ್ರ ಇಟ್ಟಿದ್ದೀವಿ. ನೋಡಿ, ಬೇವಿನ ಪೌಡ್ರು, ಇಲ್ಲಿಂದ ಇಲ್ಲ, ತುಳಸಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನಕ್ಕೆ ತುಳಸಿನ ಬಳಸ್ತೀವಿ ಅಂತ. ತುಳಸಿನ ಹೇರ್ ಆಯಿಲ್ ರೆಡಿ ಮಾಡ್ಕೊಳ್ಳೋರು ಹಾಕ್ತಾರೆ, ತುಂಬ ಮೆಡಿಷನ್ ಪ್ರಾಪರ್ಟಿ ಇರೋ ಅಂಥದ್ದು ತುಳಸಿ. ಮತ್ತು ಬೇವಿನ ಪೌಡ್ರು ಮತ್ತು ಶುಂಠಿ ಪೌಡ್ರು ಸ್ಕಿನ್ನಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ನೆಲ್ಲ ಕ್ಲಿಯರ್ ಮಾಡಿ, ಇನ್ಫೆಕ್ಷನ್ ಇರೋದ್ರಿಂದ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅಲರ್ಜಿ ಆಗಿರುತ್ತೆ ಒಂದಷ್ಟು ಜನಕ್ಕೆ ಬುರುಡೆ ತಲೆಯಲ್ಲಿ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ ಇವೆರಡು ಬಳಸೋದ್ರಿಂದ. ಇದು ಬಿಲ್ವಪತ್ರೆ ಪುಡಿನ, ಬಿಲ್ವಪತ್ರೆ ಕಾಯಿನೂ ತುಂಬ ಜನ ಅವಾಗ ಹಳೆ ಕಾಲದಲ್ಲಿ ಬಳಸೋರು, ಶಾಂಪೂ ಥರನೇ ವರ್ಕ್ ಆಗುತ್ತೆ. ಮತ್ತು ಅದರಲ್ಲಿ ಸ್ನಾನ ಮಾಡಿದವ್ರಿಗೆ ಬೇಗ ಕಪ್ಪಾಗ್ತಿರ್ಲಿಲ್ಲ, ಏರ್ ಫಾಲ್ ಇರ್ತಿರ್ಲಿಲ್ಲ, ಅಷ್ಟು ತುಂಬ ಒಳ್ಳೇದದು. ಅದ್ರದ್ದು ಪೌಡ್ರು ಬಳಸ್ತೀವಿ. ಕಾಯ್ದು ಪೌಡ್ರ್, ಅದು ಕಾಯ್ದು ಪೌಡ್ರು. ಇದೆಲ್ಲ ಪೌಡ್ರೂ 100% ಪ್ಯೂರ್ ಆಗಿರ್ತಕ್ಕಂಥ ಪೌಡ್ರೇನೆ, ಯಾವುದೂ ಕಲಬೆರಕೆದಿಲ್ಲ. ಮತ್ತು ಇದು ತ್ರಿಫಲ ಚೂರ್ಣ ಹೊಟ್ಟೆಗೂ ತೊಗೋಬೋದು, ಏರ್ಸ್ಗೆ ಯೂಸ್ ಮಾಡ್ಬೋದು ಏರ್ ಆಯಿಲ್ ರೆಡಿ ಮಾಡೋದಕ್ಕೆ. ಮೆಹಂದಿ ಪುಡಿ ಹಾಕೋದ್ರಿಂದ ಏರ್ ಫಾಲು ಕಡಿಮೆ ಆಗುತ್ತೆ, ಜೊತೆಗೆ ಏರ್ ಶೈನಿಂಗ್ ಬರುತ್ತೆ ಚೆನ್ನಾಗಿ. ಮತ್ತು ಕಚೋರ ಪುಡಿ ಮತ್ತು ನೆಲ್ಲಿಕಾಯಿ ಪುಡಿ. ಇದು ಕಾಡು ನೆಲ್ಲಿಕಾಯಿ ಪುಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಏರ್ಸ್ಗೆ ಮತ್ತು ಅದ್ರ ಆಯಿಲ್ನೂ ಸಹ ಬಳಸ್ತಿದ್ವಿ. ಬಟ್ ನಾವೇ ಆಯಿಲ್ ತೆಗಿಲಿಲ್ಲ ಅಂದರೆ ಬೇರೆ ಆಯಿಲ್ ಮಿಕ್ಸ್ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಪೌಡ್ರು ಬಳಸ್ತಾ ಇದ್ದೀವಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ಜೊತೆಗೆ ತುಂಬ ಐಟಮ್ಸ್ಗಳು ನಮಗೆ ಸಿಕ್ಕಿಲ್ಲ, ವಿಡಿಯೋ ಸಡನ್ನಾಗಿ ಹೇಳಿದ್ರಿಂದ. ಅದನ್ನು ಅಂದರೆ ಬಿಳಿ ದಾಸವಾಳದ ಎಲೆ ಮತ್ತು ಹೂ ಬಳಸ್ತೀವಿ. ಆಮೇಲೆ ಇನ್ನೂ ಒಂದಷ್ಟು ಅರುಬ್ಸ್ಗಳನ್ನ ಹಾಕ್ತೀವಿ, ಅದು ಸಿಕ್ಕಿಲ್ಲ. ಮತ್ತು ಕರ್ಬೇವಿನ ಸೊಪ್ಪು, ಇದು ಆಲೋವೆರಾ ಗೊತ್ತು, ಇದನ್ನು ಹಾಕ್ತೀವಿ. ಮತ್ತು ಇದನ್ನು ರತನ್ ಜೋತ್ ಅಂತ ಕರೀತಾರೆ. ಇದು ಏರ್ಸ್ಗೆ ತುಂಬ ಸಪೋರ್ಟ್ ಮಾಡುತ್ತೆ, ಏರ್ ಲಾಂಗ್ ಆಗೋದಕ್ಕೆ. ಇದೊಂಥರ ಹರ್ಬ್ಸು ಮೇಡಮ್, ಬೇರಿದು ಒಂದು ಮರದ್ದು, ರತನ್ ಜೋತ್ ಅಂತ ಕರೀತಾರೆ ಇದನ್ನು. ಮತ್ತು ಇದು ರೋಸ್ಮೆರಿ, ಇದೆಲ್ರಿಗೂ ಗೊತ್ತಿರುತ್ತೆ, ನ್ಯಾಚುರಲ್ ಸ್ಮೆಲ್ಗೂ ಯೂಸ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದು. ಇದನ್ನೆಲ್ಲ ಹಾಕಿದಾಗ ಇದೆಲ್ಲ ನಿಜವಾಗ್ಲೂ ಹಾಕಿರ್ತೀರಲ್ಲ ಮೇಡಮ್? 100% ಹಾಕ್ತೀವಿ. ನಾನು ಮಾಡಿದ್ದಾರೆ ಅಂತ ಅನ್ಕೋಬೇಡಿ, ಇಲ್ಲ ಹಾಕಿ ಮಾಡಿರೋ ವಿಡಿಯೋನೂ ಇದೆ, ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ, ಬೇಕಿದ್ರೆ ಅದನ್ನ ನೋಡಿ ಒಂದ್ಸರಿ. ಸರಿ, ನಾನು ಮಾಡ್ಬೇಕಾದ್ರೆ ಹಾಕಿರೋದು. ಮತ್ತೆ ಇಷ್ಟೆಲ್ಲ ಹಾಕ್ದೇನೆ ಅದು ಏರ್ ಫಾಲ್ ಕಂಟ್ರೋಲ್ ಆಗಲ್ಲ. ನಾನು ಸಪ್ರೇಟಾಗಿ ಹೇಳ್ಕೊಟ್ಬಿಡ್ತಿದ್ದೆ, ಇಂತಿಂಥದ್ದು ಹಾಕಿ ಅಂತ, ಹಾಕ್ಬಿಟ್ಟು ಮಾಡ್ಕೊಳ್ಳಿ ಅಂತ. ಒಂದಷ್ಟು ಜನ ಕೇಳಕ್ ಶುರು ಮಾಡಿದ್ರು, ನೀವು ಮಾಡಿದೀನಿ ಅಂತ ಮುಂಚೆ ಹೇಳಿದ್ರಲ್ಲ, ನೀವೇ ಮಾಡ್ಕೊಡಿ ಅಂತ. ಸರಿ ಆಯ್ತು ಅಂತ ಹೇಳಿ ನಾವೇ ಮಾಡಿದ್ವಿ. ಬಟ್ ಇಲ್ಲಿ ಕಡಿಮೆ ಆಗಿದೆ, ನೀವು ನೋಡಿರ್ಬೋದು. ಇಷ್ಟೆಲ್ಲ ಮಾಡಿದ್ವಿ ಆಕ್ಚುಲಿ, ಇಲ್ಲಿ ಶಾಪಲ್ಲೇ ಮೂವ್ ಆಗ್ತಿದೆ.
ಇಷ್ಟು ಹಿಂಗ್ ದೋಡ್ಸಿದ್ದೆ ಕಂಪ್ಲೀಟ್ ಆಗಿ ಶಾಪಲ್ಲೇ ಚೆನ್ನಾಗಿ ಮೂವ್ ಆಗ್ತಿದೆ. ಜೊತೆಗೆ ಈ ಸೇಮ್ ಇದು ಬೇರೆ ಇಲ್ಲ ಮೇಡಮ್ ಇದು? ಇಲ್ಲ, ಅದು ಫೇಸ್ ಆಯಿಲ್. ಫೇಸ್ ಆಯಿಲ್, ಓಕೆ. ಇದು ಫೇಸ್ ಆಯಿಲು, ಅದು ಫೇಸ್ ಪೌಡರು. ಇದಿಲ್ವಾ, ಖಾಲಿ ಆಗಿದೆಯಾ? ಯಾವುದು ಇದು ಆಯಿಲ್ಗಳು? ಆಯಿಲ್ ಇಷ್ಟೇ ಇರೋದಿನ್ನು. ಆಕ್ಚುಲಿ ರೆಡಿ ಆಗಿದೆ, ಪ್ಯಾಕ್ ಮಾಡ್ಬೇಕು. ಅದನ್ನ ಒಳಗಡೆನೆ ಇದೆಲ್ಲ ಅರುಪ್ಸ್ ಹಾಕಿರೋದ್ರಿಂದ ಅದ್ರ ಸತ್ವಾಂಶ ಬಿಡೋ ತನಕ ಟೈಮ್ ತಗೊಳುತ್ತೆ ಅಂತ 1 ವೀಕ್ ಮೇಲ್ ಬಿಟ್ಟಿರ್ತೀವಿ ಎಣ್ಣೆಲೇನೆ. ಆಮೇಲೆ ಅದನ್ನ ಸೋರ್ ತೆಗಿಯೋದು. ನಾವು 1 ಲೀಟ್ರ್ ಎಣ್ಣೆ ಹಾಕಿದ್ರೆ ಅರ್ಧ ಲೀಟ್ರೂ ಸಿಗಲ್ಲ ಎಣ್ಣೆ. ಯಾಕೆಂದ್ರೆ ಈ ಅರುಪ್ಸೇ ಹೀರ್ಕೊಂಡ್ಬಿಟ್ಟಿರುತ್ತೆ. ಅದು ಹೀರ್ಕೊಂಡು ಎಣ್ಣೆ ಬಿಡಲ್ಲ, ಅದು ಕುಡ್ಕೊಂಡ್ಬಿಡುತ್ತೆ ಈ ಪೌಡ್ರುಗಳೆಲ್ಲ. ಅಲ್ಲಿ ನೀವು ಮಾಡಿದಾಗ ನೋಡ್ಬೇಕು ಎಷ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ. ಅದಕ್ಕೆ ಇದು ಕಾಸ್ಟ್ಲಿ ಇರುತ್ತೆ ಪ್ರೈಸ್, ಅಷ್ಟೇ ರೀಸನ್. ಮತ್ತೆ ಸಾಸಿವೆ ಎಣ್ಣೆ ಆಗಿರ್ಬೋದು, ಹರಳೆಣ್ಣೆ ಆಗಿರ್ಬೋದು, ಇದೆಲ್ಲ ಗಾಣದ್ದೇನೆ. ಇದು ಯಾವುದು ಮಿಕ್ಸ್ ಇರಲ್ಲ, ಕಂಪ್ಲೀಟ್ ಕೋಲ್ಡ್ ಪ್ರೆಸ್ಡೇನೆ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮಾಮೂಲಿ ಅದನ್ನು ಸೇಲ್ ಮಾಡ್ತಾ ಇದ್ದೀರಾ ಅಲ್ವಾ? ಸೇಲ್ ಮಾಡ್ತಾ ಇದೀವಿ. ಓಕೆ ಮೇಡಮ್. ಇಷ್ಟೆಲ್ಲ ಐಟಮ್ಸ್ ಹಾಕಿರ್ತೀವಿ. ಮತ್ತು ಅದ್ರ ರಿಸಲ್ಟು ಸಹ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ತುಂಬ ಏರ್ ಫಾಲ್ ಇರೋರು ವಾರದಲ್ಲಿ ಒಂದು 4 ಟೈಮ್ಸ್ ಆದರೂ ಹಾಕಬೇಕು. ನೈಟ್ ಮಲ್ಕೊಳ್ಳೋವಾಗ ಹಾಕ್ಕೊಂಡು ಬೆಳಗ್ಗೆ ವಾಶ್ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಯಾವ್ಯಾವುದೋ ಸಿಕ್ಕಿ ಶಾಂಪುಗಳು ಬಳಸೋದು ಸ್ವಲ್ಪ ದಿನ ಕಂಟ್ರೋಲ್ ಮಾಡಲಿ, ಒಳ್ಳೆಯದು. ಆಮೇಲೆ ಇದಿರುತ್ತಲ್ಲ, ಸೀಗೆಕಾಯಿ, ಅಂಟ್ವಾಳದಕಾಯಿ, ಈ ಥರದನ್ನ ಹಾಕೊಂಡು ತಲೆಗೆ ಸ್ನಾನ ಮಾಡಿ. ತುಂಬ ಜನ ಕಾನ್ಸೆಪ್ಟ್ ಏನಿರುತ್ತೆ, ಎಣ್ಣೆ ಹೋಗಲ್ಲ ಅಂತ. ಆ್ಯಕ್ಚುಲಿ ಕಂಪ್ಲೀಟ್ ಎಣ್ಣೆ ಹೋದ್ರೆ ಏರ್ ಫಾಲ್ ಜಾಸ್ತಿ. ನಾರ್ಮಲ್ ಡೇಸಲ್ಲಿ ಸ್ವಲ್ಪ ಎಣ್ಣೆ ಇದ್ರೂ ಏನಾಗಲ್ಲ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಎಣ್ಣೆ ಒಂಚೂರು ಇದ್ರೆ. ತುಂಬ ಹೋಗ್ಲಿ ಅಂತ ಚೆನ್ನಾಗಿ ಶಾಂಪೂ ಯೂಸ್ ಮಾಡ್ತೀವಿ. ಮತ್ತು ಆ ಥರದಲ್ಲಿ ಚೆನ್ನಾಗಿ ತೊಳೆಯಲ್ಲ ಅದನ್ನು. ಸೊ ಅಲ್ಲಿ ಶಾಂಪೂದು ಕೆಮಿಕಲ್ ಎಲ್ಲ ಉಳ್ಕೊಂಡು ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಓಕೆ ಮೇಡಮ್. ಇದು ಎಷ್ಟು ಮೇಡಮ್ ಪ್ರೈಸ್ ಇದು? ಮೇಡಮ್ ಇದು ಪ್ರೈಸ್ ಬಂದು ನೀವು 549 ರೂಪಾಯಿನ ಹೇಳಿದ್ರಿ. ನಾನು ಕಡಿಮೆ ಮಾಡಿ ಅಂತ ಹೇಳಿದ್ದೆ, ಅಂದರೆ ರೆಸ್ಪಾನ್ಸ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಇಲ್ಲ, ನಾನು ಹೌದು 550 ರೂಪಾಯಿ ಹೇಳಿದ್ರಿ. ಹೌದು, ಜಾಸ್ತಿ ಹೇಳಿದ್ದೆ. ನೀವು ನಿಮ್ಮ ಕಸ್ಟಮರ್ಸ್ಗೆ ನೀವು ತುಂಬ ಪ್ರಾಧಾನ್ಯತೆ ಕೊಡೋದ್ರಿಂದ ಕಡಿಮೆ ಮಾಡಿ ಅಂತ ಹೇಳಿ. ಇಲ್ಲ ಮೇಡಮ್, ಯಾಕತ್ತಾ, ಇಲ್ಲ ನೀವು ಪಾಪ ಇದೆಲ್ಲ ಯೂಸ್ ಮಾಡಿರೋದು ನೋಡಿದ್ರೆ ಓಕೆ. ಜೊತೆಗೆ ಏನಕ್ಕೆ ಕಾಸ್ಟ್ಲಿ ಆಗುತ್ತೆ ಅಂತಂದ್ರೆ, ನೀವು ಬೇಕಿದ್ರೆ ಮಾಡೋವಾಗ ಒಂದಿನ ನೀವು ಫ್ರೀ ಇದ್ರೆ ದಯವಿಟ್ಟು ಬನ್ನಿ. ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ ಎಣ್ಣೆನ. ಎಣ್ಣೆ ಬಿಡಲ್ಲ. ನಾವು ಎಷ್ಟೊಂದು ಬಾಟ್ಲ್ ಎಣ್ಣೆ ಹಾಕಿದ್ನಲ್ಲ, ಏನಾಯ್ತು ಎಣ್ಣೆ? ಮೇಡಮ್ ನೀವು ಏನೇ ಹೇಳಿದ್ರು 200 ml ಆ್ಯಕ್ಚುಲಿ ಇದು ನಿಮ್ಗೆ ಕಾಣ್ತಾ ಇರ್ಬೋದು. ಇದು ವಿಡಿಯೋ ಮಾಡೋಕ್ಕೆ ನನ್ನ ಮಗ ಆಚೆ ಹೊಟ್ಟೋಗ್ಬಿಟ್ಟು, ಅದಕ್ಕೆ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದು 200 ml 550 ರೂಪೀಸ್ ಹೇಳಿದ್ರು. ನಾರ್ಮಲ್ ಮಿಡಲ್ ಕ್ಲಾಸ್ ಇಂದ ಅಂದರೆ ನನ್ನ ಅನಿಸಿಕೆ 200 ml ನಾನು ಇಷ್ಟು ಕೊಡಲ್ಲ. ಯೂಶಲಿ ನಾನು ಇಷ್ಟು ಕೊಟ್ಟು ಹಾಕೋಬೇಕಾ ಅಂತ ಅನ್ಸ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನಾನು ವಿಡಿಯೋ ಮಾಡ್ಬೇಕಂದ್ರೆ ನೀವು ಕಡಿಮೆ ಮಾಡಿ ರೇಟ್ನ ಅಂದ್ಬಿಟ್ಟು. ಸೊ ಆಯಿತು ಮೇಡಮ್, ಜಾಸ್ತಿ ಆಯಿಲ್ ಓಡಿದ್ರೆ ಏನಿಲ್ಲ, ಕಡಿಮೆ ಮಾಡ್ತೀನಿ. ಕಡಿಮೆ ಆಯಿಲ್ ಓಡಿದ್ರೆ ನನಗೆ ಒಂದು ಸ್ವಲ್ಪ ಲಾಸ್ ಆಗಿಬಿಡುತ್ತೆ ಅಂತ ಹೇಳಿದರು. ಸೊ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಏರ್ ಫಾಲ್ ಸಮಸ್ಯೆ ಎಲ್ಲ ತುಂಬ ಜನಕ್ಕೆ ಇದೆ ಮೇಡಮ್. ಹೌದು, ಮತ್ತೆ ತುಂಬ ಜನಕ್ಕಿದೆ. ಮತ್ತು ಎಲ್ಲರೂ ಏರ್ ಆಯಿಲ್ ಮಾಡ್ತೀವಿ ಅಂತ ಅಂದರೆ ಗಾಣದ ಎಣ್ಣೆನೇ ಮಾಡಬೇಕು. ಅದನ್ನ ಅವ್ರು ಎಲ್ಲದನ್ನು ಗಾಣದ ಎಣ್ಣೆ ತಗೊಂಡು ಒಂದಷ್ಟು ಪರ್ಸೆಂಟ್ನ ಯೂಸ್ ಮಾಡಿ ಮಾಡೋಕ್ಕೆ ಅವ್ರಿಗೆ ಅಷ್ಟೇ ಖರ್ಚಾಗಿರುತ್ತೆ. ಸೊ ಹಂಗಾಗಿ ನಿಮ್ದೇ ಗಾಣ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ. ಮತ್ತೆ ಪ್ಯೂರ್ ಅಂತ ನನಗೆ ಕಾನ್ಫಿಡೆಂಟ್ ಇರುತ್ತೆ. ನಮ್ ಗಾಣದ್ದೇನೆ, ನಾನು ಯಾವುದನ್ನು ಹೊರಗಡೆಯಿಂದ ತಂದಿಲ್ಲ ಅಂತ ಕಾನ್ಫಿಡೆಂಟ್ ಇರುತ್ತೆ. ಎಷ್ಟು ಮೇಡಮ್ ಇವಾಗ ಪ್ರೈಸ್? ಇದು ಬಂದು ನಿಮಗೆ 499 ರೂಪೀಸ್ ಇರುತ್ತೆ. ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ. ಶಾಪಲ್ಲೇ ಬಂದು ತಗೋತೀವಿ ಅನ್ನೋರಿಗೆ 450 ರೂಪೀಸ್ಗೆ ಡೆಲಿವರಿ ಇದೆಲ್ಲ ಉಳಿಯುತ್ತಲ್ಲ, ಚಾರ್ಜಸ್ ಉಳಿಯುತ್ತೆ ಅನ್ನೋದಕ್ಕೋಸ್ಕರ ಶಾಪಲ್ಲಿ ಬಂದು ಮೈಸೂರಲ್ಲೇ ಇರೋರು ಇಲ್ಲೇ ಬಂದು ತಗೊಂಡ್ರೆ 450 ರೂಪೀಸ್ ಮಾಡ್ಕೊಡ್ತೀವಿ. ಹೊರಗಡೆ ಎಲ್ಲ ಆಲ್ ಓವರ್ ಇಂಡಿಯಾ ತಗೊಂಡ್ರೆ ಕೊರಿಯರ್ ಮಾಡೋದಾದ್ರೆ ನೀವು 499 500 ರೂಪೀಸ್ ಅಂತ ಹೇಳಿ ಮೇಡಮ್. 500 ರೂಪೀಸ್ 499 ಅದೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಅದೆಲ್ಲ 499 ಅದೇ 499 ಅಂದಾಗ ಏನಾಗುತ್ತೆ, 400 ರೂಪೀಸ್ ಅನ್ನೋ ರೀತಿಲಿ ಬಂದ್ಬಿಡುತ್ತೆ. 400 ಚಿಲ್ಲರೆ ಅಂತ, ಅದಕ್ಕೆ ಹಂಗೆ ಯೂಸ್ ಮಾಡ್ತಾರೆ. 500 ಅಂದ್ರೆ ಅದು ಬೇರೆ ತರನೇ ಆಗುತ್ತೆ. ಅದಕ್ಕೆ 500 ರೂಪೀಸ್. ಓಕೆ ಮೇಡಮ್, 500 ಇಲ್ಲ ಹೇಳಿ, ನೀವು ಅದು ರೆಕಾರ್ಡ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. 500 ರೂಪೀಸ್ಗೆ ಹಾಕೊಡ್ತೀವಿ. ಮತ್ತೆ ಈ ತರದ್ದು ಅದು ಚೆನ್ನಾಗಿ ಯೂಸ್ ಆಗುತ್ತೆ ಮೇಡಮ್. ಇದು ನಾನು ಹಾಕೋದಿಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಯ್ತು. ತಾಯಿಗೆ ಯೂಸ್ ಮಾಡಿದ್ನಲ್ಲ. ಒಬ್ರೊಬ್ರಿಗೆ ಏರ್ ಆಯಿಲ್ ಹಚ್ಕೊಳಕ್ಕೆ ಬರಲ್ಲ ಪಾಪ. ಸುಮ್ನೆ ನಾವ್ ಯೂಸ್ ಮಾಡಿದ್ರು ಹಿಂಗ್ ಹಚ್ತೀವಿ. ಇದ್ರ ಜೊತೆ ಇದು ಬರುತ್ತಲ್ವಾ, ಇದು ಕೊಡ್ತೀರಲ್ವಾ? ಕೊಡ್ತೀವಿ. ಇಲ್ಲಿ ಹೋಲ್ ಮಾಡ್ಬಿಟ್ಟು ಈ ಕ್ಯಾಪ್ ಹಾಕೊಂಡು ನೀಟಾಗಿ ಹಿಂಗ್ ಹಿಡಿದ್ರೆ ಒಳಗೆ ಏರ್ ಆಯಿಲ್ ನೀಟಾಗಿ ಫೀಲ್ ಆಗುತ್ತೆ ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಇದನ್ನ ಎಕ್ಸ್ಟ್ರಾ ತರಿಸಿದೀನಿ. ಇದು ಒಟ್ನಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗಿದೆ ಮೇಡಮ್. ನಮ್ಮ ಅಮ್ಮನ್ಗೂ ಹಾಕದ್ನಲ್ಲ, ಅವ್ನಿಗೆ ಚೆನ್ನಾಗಿ ಅನಿಸ್ತು. ಹೌದು, ಆಮೇಲೆ ಹಾಕೋದಕ್ಕೂ ಈಸಿ, ಬೇಗ ಹಾಕೊಡ್ಬೋದು. ಹೌದು, ತುಂಬಾ ಜನ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ, ನಾವೇ ಹಾಕೋಬಹುದು. ಹೌದು,
ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಮತ್ತೆ ತುಂಬಾ ಜನದ ಕ್ವಶನ್ ಏನು ಅಂದ್ರೆ ಇದನ್ನ ದೊಡ್ಡವ್ರಿಗೂ ಬಳಸ್ಬೋದಾ ಚಿಕ್ಕವ್ರಿಗೂ ಬಳಸ್ಬೋದಾ ಅಂತ ಕೇಳ್ತಾರೆ. ತುಂಬಾ ಏರ್ ಫಾಲ್ ಇದ್ರೆ ಕಾಸ್ಟ್ಲಿ ಇರೋದ್ರಿಂದ ಹೇಳ್ತಿದ್ದೀನಿ, ತುಂಬಾ ಏರ್ ಫಾಲ್ ಇದ್ರೆ ಕಾಸ್ಟ್ಲಿ ಅಂತಂದ್ರೆ ಮೇಡಮ್ ಇದನ್ನ 750 ತನಕನೂ ಮಾರ್ತಿದ್ದಾರೆ ನನಗೆ ಗೊತ್ತಿರೋರೇನೆ. ಬಟ್ ನಾನು ಏನಕ್ಕೆ ಈ ಪ್ರೈಸ್ಗೆ ಅಂದ್ರೆ ನಿಮಗೆ ಗೊತ್ತು, ಫಸ್ಟು ನೀವು ಕಸ್ಟಮರ್ಸ್ಗೆ ಪ್ರಾಧಾನ್ಯತೆ ಕೊಡೋದು. ಸೊ ನಾನು ನಿಮ್ಮ ಕೈಲಿ ವಿಡಿಯೋ ಮಾಡಿಸ್ತಿರೋದ್ರಿಂದ ನಾನು ಆದಷ್ಟು ನಾನು ಕಡಿಮೆ ಮಾಡಿನೇ ಹೇಳಿದ್ದೀನಿ. ಮತ್ತು ಚಿಕ್ಕ ಮಕ್ಳಿಗಾದರೆ ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾಗಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಈಗಲೂ ಚಿಕ್ಕವ್ರೂ ಏರ್ ಫಾಲ್ ಹೇಳಿದ್ದಾರೆ. ಮತ್ತು ಜೆಂಟ್ಸ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. 100% ಎಲ್ಲ ಯೂಸ್ ಮಾಡ್ಬೋದು. ಓಕೆ ಮೇಡಮ್, ಇದು ಜೆಂಟ್ಸ್ಗೂ ಯೂಸ್ ಆಗುತ್ತೆ ಬಿಡಿ. ಇತ್ತೀಚೆಗೆ 35-40ಗೆಲ್ಲ ಇಲ್ಲೆಲ್ಲ ಫುಲ್ ಬಾಂಡೆಡ್ ಆಗ್ತಿದೆ. ಮತ್ತು ಇಲ್ಲೆಲ್ಲ ಬಾಂಡೆಡ್ ಆಗುತ್ತಲ್ಲ ಮೇಡಮ್, ಅವರು ಬರೀ ಅಂದ್ರೆ ಏನು ಎಣ್ಣೆ ಹಚ್ಚಿದೇನೆ ಬರೀ ಕೈಯಲ್ಲಿ ಹಿಂಗೆ ಮಸಾಜ್ ಮಾಡಬೇಕು. ನರ್ವ್ಸ್ಗೆ ಎಕ್ಸಸೈಸ್ ಆದಾಗ ಏರ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದನ್ನ ಹಚ್ಕೊಬೇಕು ಆಯಿಲ್. ಮತ್ತು ತುಂಬ ಏರ್ ಫಾಲ್ ಇರೋರು ಅಷ್ಟೇ ಸುಮ್ಮನೆ ಫ್ರೀ ಟೈಮಲ್ಲಿ TV ಎಲ್ಲ ನೋಡ್ತಾ ಕೂತಿದ್ದಾಗ ಹಿಂಗೆ ಏರ್ನ ಹಿಂಗೆ ಮಸಾಜ್ ಮಾಡ್ಕೊಬೇಕು. ನರ್ವ್ಸ್ಗೆ ಎಕ್ಸಸೈಸ್ ಆಗಬೇಕು. ಓಕೆ. ಮತ್ತು ಸ್ಟಾರ್ಟಿಂಗ್ ಹಚ್ಚಿದಾಗ ಭಯ ಪಡೋದೇನು ಬೇಡಿ. ಒಂದು ಸ್ವಲ್ಪ ಏರ್ ಫಾಲ್ ಆಗುತ್ತೆ. ಏನಕ್ಕೆ ಅಂದರೆ ಡೆಡ್ ಏರ್ಸ್ ಎಲ್ಲ ಸತ್ತೋಗಿರೋ ಕೂದಲುಗಳಿರ್ತಾವಲ್ಲ ಅವು ರಿಮೂವ್ ಆಗುತ್ತೆ. ನಮಗೆ ಕಂಟ್ರೋಲ್ ಆಯ್ತು ಮೇಡಮ್, ಕಂಟ್ರೋಲ್ ಆಯ್ತು. ಹೌದಾ? ಉದುರುತ್ತೆ ಮೇಡಮ್ ತುಂಬಾ. ಇನ್ನೇನು ಉದ್ರೋಗ್ತಿತ್ತು ಅನ್ನೋಂಥ ಕೂದಲುಗಳು 1-2 ವರ್ಷದಲ್ಲಿ ಹೋಗುತ್ತೆ. ಅವಾಗ ಎದ್ರದೇನು ಬೇಡಿ. ಆಮೇಲೆ ರೀಗ್ರೋತ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮತ್ತು ಬೇಬಿ ಇಯರ್ಸ್ ಬರೋದೆಲ್ಲ ಗೊತ್ತಾಗುತ್ತೆ. ಇಲ್ಲೆಲ್ಲ ಬೇಬಿ ಇಯರ್ಸ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿರುತ್ತೆ. ಸರಿ ಮೇಡಮ್, ನಿಮ್ಮ ಫೋನ್ ನಂಬರ್ ಹೇಳಿ ಮೇಡಮ್. 9611727241. ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಇಲ್ಲಿ ಡಿಸ್ಪ್ಲೇ ಮೇಲೂ ಹಾಕಿರ್ತೀನಿ. ಫೋನ್ ಮಾಡಿದ್ರೆ ಸಾಕು ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು. ವಾಟ್ಸಪ್ ಮೆಸೇಜ್ ಮಾಡಿ ಫೋನ್ ಮಾಡೋದಕ್ಕಿಂತ, ಯಾಕೆಂದ್ರೆ ತುಂಬಾ ಫೋನ್ ಕಾಲ್ಸ್ ಬಂದ್ರೆ ಆನ್ಸರ್ ಮಾಡಕ್ ಕಷ್ಟ ಆಗುತ್ತೆ. ವಾಟ್ಸಪ್ ಮೆಸೇಜ್ ಮಾಡ್ಬಿಟ್ರೆ ನಾನು ಆರಾಮ್ಸೆ ಪ್ಯಾಕ್ ಮಾಡಿ ಅವ್ರಿಗೊಂದು ಫೋಟೋ ಕಳಿಸ್ಬಿಡ್ತೀನಿ ಕನ್ಫರ್ಮೇಷನ್ಗೆ ಹೋಗಿದೆ ಅಂತ. ಶಾಪ್ಗೆ ಬರೋರಾದ್ರೆ ಶಾಪ್ಗೆ ಬರೋರಿದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು. ಲೊಕೇಶನ್ ಹೇಳಿ ಮೇಡಮ್. ಲೊಕೇಶನ್ ಮೈಸೂರು ಅರವಿಂದ್ ನಗರ, ಆದಿಚುಂಚನಗಿರಿ ರೋಡ್. ಇಲ್ಲಿ ನಿಯರ್ ಬೈ ಶಿವನ್ ಟೆಂಪಲ್. ಲೊಕೇಶನ್ ಕಳಿಸಿ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದವ್ರಿಗೆಲ್ಲ ಲೊಕೇಶನ್ ಕಳಿಸಿದ್ವಿ. ಮತ್ತೆ ಹೋದ್ಸರಿ ನೋಸಲ್ ಡ್ರಾಪ್ದು ವಿಡಿಯೋ ಮಾಡಿಬಿಟ್ಟಿದ್ರು ಮೇಡಮು. ತುಂಬ ಜನಕ್ಕೆ ಯೂಸ್ ಆಗಿದೆ. ತುಂಬ ಅಂದರೆ ತುಂಬ ಜನ ಮೇಡಮ್ ಅರ್ಧ ತಲೆನೋವು, ಪೂರ್ಣ ತಲೆನೋವು, ಗೊರಕೆ ಸಮಸ್ಯೆ, ಸುಮಾರು ಥರ ಸಮಸ್ಯೆ ಮಾಡ್ತಾ ಇದ್ದೀರಾ. ನನಗೆ ಮಾಡುತ್ತಾರೆ, ಫೋನ್ ಮಾಡ್ತಾರೆ ಅವ್ರು, ಮೇಡಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದಷ್ಟು ದಿನ ಸ್ಟಾಕಲ್ಲಿ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಮತ್ತೆ ಬಂತು, ಒಟ್ಟಿಗೆ ಒಂದಷ್ಟನ್ನ ಕಳಿಸ್ಕೊಟ್ಟೆ. ಈಗಲೂ ಅಷ್ಟೇ ನೋಡಿ, ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಓಕೆ, ಪ್ಯಾಕಿಂಗ್ ಎಲ್ಲ ಆಗಿದೆ. ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಮತ್ತೆ ಜನದ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಮೇಡಮ್. ಅದು ತುಂಬಾ ಯೂಸ್ ಆಗಿದೆ. ಒಳ್ಳೆ ವಿಡಿಯೋ. ನನ್ನ ಆಕ್ಚುಲಿ ನೀವು ಏನು ಕೇಳಲೇ ಇಲ್ಲ, ನೀವು ಯೂಸ್ ಮಾಡ್ಬಿಟ್ಟು ವಿಡಿಯೋ ಮಾಡಿಬಿಟ್ಟಿದ್ದದು. ತುಂಬಾ ಯೂಸ್ ಆಗಿದೆ. ಒಳ್ಳೇದಾಗ್ಲಿ ಮೇಡಮ್. ನಿಮ್ಮ ಅಡ್ರೆಸ್ ಹಾಕಿರ್ತೀನಿ ನಾನು. ಫೋನ್ ಬಂದ್ರೆ ರೆಸ್ಪಾಂಡ್ ಮಾಡಿ. ಯಾಕಂದ್ರೆ ಕೆಲವ್ರು ನಾನು ವಿಡಿಯೋ ಮಾಡ್ತೀನಲ್ಲ, ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ನಾನು ಆಫೀಸ್ ನಂಬರ್ಗೆ ಎಲ್ಲ ಮಾಡಿ, ಮೇಡಮ್ ಅವ್ರು ರೆಸ್ಪಾಂಡೇ ಮಾಡಲ್ಲ, ಯಾಕೆ ಮಾಡ್ತೀರಂತಾರೆ. ನೀವು ಒಂದು ಸ್ವಲ್ಪ ರೆಸ್ಪಾಂಡ್ ಮಾಡಿ. ಖಂಡಿತ ರೆಸ್ಪಾಂಡ್ ಮಾಡ್ತೀನಿ ಮೇಡಮ್. ಒಟ್ಟಿಗೆ ಈಗ ವಿಡಿಯೋ ಬಿಡಿದ ತಕ್ಷಣ ತುಂಬಾ ಫೋನ್ ಕಾಲ್ಸ್ ಬಂದ್ಬಿಡುತ್ತೆ. ಅವಾಗ ಒಬ್ರೊಬ್ರು ಬಿಸಿ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಏನು ಅಂದ್ರೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ 100% ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸರಿ ಮೇಡಮ್, ಆಯ್ತು. ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಒಳ್ಳೇದಾಗ್ಲಿ. ಒಂದಷ್ಟು ಏನೇನು ಹಾಕಿದಾರೆ ಅನ್ನೋ ಸಿಕ್ಕಿಲ್ಲ. ಅದು ಅಂದರೆ ಹೌದು, ಸುಮಾರು ಐಟಮ್ಸ್ಗಳು ಸ್ಕಿಪ್ ಆಗಿದೆ. ಸೊ ಇನ್ನು ಬೇಕಾದರೆ ನಾನು ಒಂದ್ಸತಿ ಅವರು ಇದೇನಾದ್ರು ಒಳ್ಳೆ ರೆಸ್ಪಾನ್ಸ್ ಬಂದರೆ, ನಿಮ್ಗೇನಾದರೂ ಬೇಕು ಅಂತ ಅನ್ಸಿದ್ರೆ ನಾನು ಅವರು ಎಣ್ಣೆ ಮಾಡೋದು ಕೂಡ ನಾನು ತೋರಿಸ್ತೀನಿ. ಫುಲ್ ತೋರಿಸಲ್ಲ, ಪಾಪ ಅವರ ಒಂದು ರೆಸಿಪಿನ ಹಂಗೇನು ಇಲ್ಲ, ತೋರಿಸಿ. ಅವ್ರಿಗೆ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ಇದ್ದು ಟೈಮ್ ಇರೋರು ಮಾಡ್ಕೊಳ್ಳಿ. ಅದ್ರಲ್ಲಿ ಏನು ತಪ್ಪಿಲ್ಲ. ಇದು ಬಿಸ್ನೆಸ್ ಅಂತಾನೆ ಮಾಡ್ಬೇಕು ಅಂತೇನಿಲ್ಲ, ಯೂಸು ಆಗ್ಬೇಕೆಲ್ರಿಗೂ. ಸರಿ ಮೇಡಮ್, ಆಯ್ತು. ಒಂದಷ್ಟು ಐಟಮ್ಸ್ಗಳು ಜೆನ್ಯೂನ್ ಆಗಿ ಸಿಕ್ಕಲ್ಲ ಪಾಪ. ಸುಮಾರು ಜನ ಮಾಡ್ತಾರೆ ಮನೇಲೇನೆ. ಈಗ ನೀವೇ ನೋಡಿರ್ತೀರ, ಯೂಟ್ಯೂಬಲ್ಲಿ ತೆಗೆದ್ರೆ ಒಂದಷ್ಟು ಜನ ಹೇಳ್ಕೊಟ್ಟಿರ್ತಾರೆ ಇಂಥದ್ನೇ ಹಾಕಿ ಮಾಡಿ ಅಂತ. ಬಟ್ ಒಂದಷ್ಟು ಜನಕ್ಕೆ ಬಿಸಿ ಶೆಡ್ಯೂಲಲ್ಲಿ ಮಾಡ್ಕೊಳಕ್ ಟೈಮ್ ಆಗಲ್ಲ ಅಷ್ಟೇ. ಮಾಡ್ಕೊಳಕ್ ಆಗದೆ ಇರೋ ಅಂಥವ್ರು ತಗೊಂಡ್ರು ಸಾಕು. ಸರಿ ಮೇಡಮ್, ಆಯ್ತು. ಆಲ್ ದಿ ಬೆಸ್ಟ್ ಮೇಡಮ್. ಎಲ್ಲ ಒಳ್ಳೇದಾಗಿ. ಥ್ಯಾಂಕ್ ಯು.